ಇವ್ರು ನಾವು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ, ಏನು ಹೇಳಿದ್ರು ಮಾಡ್ತಾ ಇರಲಿಲ್ಲ. ನಮಗೆಲ್ಲ ಫೋನ್ ಮಾಡಿಸೋದು, ಏನು ಆಗೋ ಕೆಲಸಕ್ಕೆ ಯಾಕ್ರಿ ತೊಂದರೆ ಕೊಡ್ತೀರಾ, ನೀವು ಮಾಡಿ, ಹಾಸ್ಟೆಲ್ ಕಟ್ತಾ ಇಲ್ವಾ, ಇದು ಕಟ್ತಾ ಇಲ್ವಾ, ದೇವಸ್ಥಾನ ಕಟ್ತಾ ಇಲ್ವಾ, ಅಣ್ಣ ಎಲ್ಲರೂ ಮಾಡ್ತಾರೆ. ನಾವು ದುಡ್ಡೊಂದು ಕೊಟ್ಟು ಸರ್ಕಾರ ದುಡ್ಡು ಕೊಟ್ಟದೆ. ಒಬ್ಬ ಮೇಸ್ತ್ರಿಗೆ ಇದು ಮಾಡಿದ್ರು ಮೇಸ್ತ್ರಿನೂ ಹಾಸ್ಟೆಲ್ ಕಟ್ತಾನೆ. ನಾನೇನು ಅಲ್ಲಿ ನಿಂತ್ಕೊಂಡು ಕಟ್ಟಬೇಕಾಗಿಲ್ಲ. ನೀನು ಬೇರೆ ಕೆಲಸ ಮಾಡು, ಸಂಘಟನೆ ಮಾಡು. ಎಷ್ಟು ತಾಲೂಕು ಹೋಗಿದ್ದಿ, ಎಷ್ಟು ಜಿಲ್ಲೆಗೆ ಓದಿದ್ದು ನೀನು? 5 ವರ್ಷದಲ್ಲಿ ಐದು ಜಿಲ್ಲೆಗೆ ಹೋಗಲಿಲ್ಲ ನಾವು, 5 ತಾಲೂಕು ಹೋಗಲಿಲ್ಲ. ನೀನು ಕೂತಿದ್ದಾವೆ, ನಿಂದೇನೋ ಕೆಲಸ ಇದ್ದಾಗ ಬರೋದು, ಅವಾಗ ಮೀಟಿಂಗ್ ಕರೆಯೋದು, ಇದು ಮಾಡೋದು. ಯಾವ ಮೀಟಿಂಗ್ನಾಗೂ ಪೊಲೀಸ್ನವ್ರು ಕರೆಸೋದು, ಇದು ಮಾಡೋದು. ಆಮೇಲೆ ಏನು ಬಂತು ಸರ್ಕಾರದಿಂದ, ಏನು ದುಡ್ಡು ಬಂತು, ಯಾವಾಗ ಬಂತು, ಏನಾಯಿತು ನಮಗೇನು ಹೇಳ್ತಿರ್ಲಿಲ್ಲ. ಆಮೇಲೆ ಮೀಟಿಂಗ್ನಾಗ ಒಂದ್ಸತಿ ಬರೋದು, ಇಷ್ಟು ದುಡ್ಡು ಬಂದದಪ್ಪ, ಹಿಂಗೆ ಮಾಡಿದ್ದೀನಪ್ಪ. ನೀನು ಏನು ಮಾಡಿದ್ದಿ, ಎದ್ದು ಮಾಡಿದ್ದಿ, ವೋಚರ್ ತಗೊಳ್ರಿ, ಮಾಡ್ರಿ, ಮಡ್ರಿ, ಇದು ಕರೀರಿ, ಬಿಲ್ಡಿಂಗ್ ಆಡಿಟ್ ಎಲ್ಲ ಅವ್ರ ಸ್ವಂತ ಆಡಿಟ್ ಬಿಡಿ. ಅವರೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂಡವ್ರು ಆಡಿಟ್ನ. ಅದು ಎಲ್ಲ ಅವರು RI ಎಲ್ಲ ಇದು ಮಾಡಿದ್ಕೆ ಅವ್ರಿಗೆ ಆಡಿಟ್ ಮಾಡಿಸಿರೋದು. ಅವರೆಲ್ಲ ಯಾವ ಆಡಿಟೂ ಇಲ್ಲ. ನಾನು ಹೇಳಿದೆ, ಎಲ್ಲ ದುಡ್ಡು ಎಷ್ಟು ದಿನ ಇದ್ರು ನಡೆಯಲ್ಲ, ನೀವೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ ಬರ್ತಾ ಇದ್ದೀರಾ ಹೇಳ್ತಾ ಮನವಿ ಮಾಡ್ತೀನಿ. ನಮಸ್ಕಾರ. ಅಂದ್ರೆ ಇವ್ರನ್ನ ಅಭಿವೃದ್ಧಿ ಆಗಬೇಕು ಅಂತ ಕ್ಯಾಂಡಿಡೇಟ್ಗಳನ್ನ ನನ್ನ ರಾಜ್ಯದ ನನ್ನ ಕುಲ ಬಾಂಧವರು ಆರಿಸಿ ಕಳಿಸ್ಬೇಕು. ಮತ್ತು ಇನ್ನೂ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನಗಳನ್ನ ಬೇಡಬೇಕಾಗತ್ತೆ. ಮುಂದೆ ನಮ್ಗೆ ಏನೇನೂ ಅಲ್ಲ ಈಗ ಕೊಟ್ಟಿರೋದು 2.5 ಕೋಟಿ ಹಣ, ಅದರಲ್ಲೂ 32 ಲಕ್ಷ ವಾಪಸ್ ಹೋಗಿದೆ. ಏನೇನೂ ಅಲ್ಲ, ಇನ್ನೂ ಹೆಚ್ಚಿನ ಅನುದಾನ ಬರಬೇಕು. ನನ್ನ ರಾಜ್ಯದ ನನ್ನ ಕುಲ ಅಭಿವೃದ್ಧಿಗೆ ಸಾಕಾಗದೇ ಇರುವಂಥ ಹಣ ಇದು. ನಾವು ರಾಜ್ಯದಲ್ಲಿ 25-30 ಲಕ್ಷ ಜನ ಇರೋದ್ರಿಂದ ಭಾರಿ ಸಣ್ಣ ಸಮಾಜ ನಮ್ಮದು, ಕಡು ಬಡತನದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ದಯಮಾಡಿ ಇದಕ್ಕೆ ಸಹಕಾರ ಮಾಡಬೇಕು ನನ್ನ ಕುಲ ಬಾಂಧವರು ಅಂತ ನಾನು ಕೇಳ್ಕೊಳ್ತೀನಿ. ಸಂಘಟನಾತ್ಮಕ ಕಾರ್ಯ ಮಾಡಿಲ್ಲ. ಈ ಸಮಾಜವನ್ನ ಸಂಘಟಿತರಾಗಿ ಮಾಡಿದಾದ್ಮೇಲೆ 20 ವರ್ಷದಿಂದ ನೂಕದವ್ರನ್ನ ಜನ ಎಚ್ಚೆತ್ಕೊಂಡು ಬಹಿಷ್ಕಾರ ಹಾಕಬೇಕು. ಇವ್ರನ್ನ ಸಮಾಜದ 2.44 ಲಕ್ಷ ತಿಂದಿದ್ದಾರೆ. ಇದನ್ನ ಸಮಾಜಕ್ಕೆ ಕಟ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಜೊತೆಯಲ್ಲಿ ಇವಾಗ ನಾಳೆ ನಮ್ದು ರಿಟ್ ಪಿಟಿಷನ್ ಇದೆ, 1-2 ಸ್ಟೇ ಬರುತ್ತೋ ಅಥವಾ ಎಲೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಸರ್ಕಾರದ ಮೇಲೆ ಇದೆ, ಕೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇದಾದ್ಮೇಲೆ ಒಂದ್ ವೇಳೆ ಎಲೆಕ್ಷನ್ ನಾವು ಹೋದ್ರೆ ನಮ್ಮ ಸಮಾಜ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂಥ ಎಲ್ಲಾನು ಮನವರಿಕೆ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜ ಸಂಘಟನೆ ಆಗಬೇಕು, ಸಮಾಜ ಸದೃಢ ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು ಅಂತಕ್ಕಂಥ ಸ್ವಂತ ವಿಚಾರದಿಂದ ಆಗು ಹೋಗುಗಳ ವಿಚಾರ ಮಾಡಿ ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಬಿಟ್ಟು ನಮ್ಮ ಗಂಗಾಮತರ ಸಂಘವನ್ನ ಗಟ್ಟಿಯಾಗಿ ಮಾಡ್ಬೇಕಂತಕ್ಕಂಥದ್ದು ನಾವೆಲ್ಲರಲ್ಲೂ ಮನವಿ ಮಾಡ್ತೀವಿ. ಇವ್ರು ನಾವು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ, ಏನು ಹೇಳಿದ್ರು ಮಾಡ್ತಾ ಇರಲಿಲ್ಲ. ನಮಗೆಲ್ಲ ಫೋನ್ ಮಾಡಿಸೋದು, ಏನು ಆಗೋ ಕೆಲಸಕ್ಕೆ ಯಾಕ್ರಿ ತೊಂದರೆ ಕೊಡ್ತೀರಾ, ನೀವು ಮಾಡಿ, ಹಾಸ್ಟೆಲ್ ಕಟ್ತಾ ಇಲ್ವಾ, ಇದು ಕಟ್ತಾ ಇಲ್ವಾ, ದೇವಸ್ಥಾನ ಕಟ್ತಾ ಇಲ್ವಾ, ಅಣ್ಣ ಎಲ್ಲರೂ ಮಾಡ್ತಾರೆ. ನಾವು ದುಡ್ಡೊಂದು ಕೊಟ್ಟು ಸರ್ಕಾರ ದುಡ್ಡು ಕೊಟ್ಟದೆ. ಒಬ್ಬ ಮೇಸ್ತ್ರಿಗೆ ಇದು ಮಾಡಿದ್ರು ಮೇಸ್ತ್ರಿನೂ ಹಾಸ್ಟೆಲ್ ಕಟ್ತಾನೆ. ನಾನೇನು ಅಲ್ಲಿ ನಿಂತ್ಕೊಂಡು ಕಟ್ಟಬೇಕಾಗಿಲ್ಲ. ನೀನು ಬೇರೆ ಕೆಲಸ ಮಾಡು, ಸಂಘಟನೆ ಮಾಡು. ಎಷ್ಟು ತಾಲೂಕು ಹೋಗಿದ್ದಿ, ಎಷ್ಟು ಜಿಲ್ಲೆಗೆ ಓದಿದ್ದು ನೀನು? 5 ವರ್ಷದಲ್ಲಿ ಐದು ಜಿಲ್ಲೆಗೆ ಹೋಗಲಿಲ್ಲ ನಾವು, 5 ತಾಲೂಕು ಹೋಗಲಿಲ್ಲ. ನೀನು ಕೂತಿದ್ದಾವೆ, ನಿಂದೇನೋ ಕೆಲಸ ಇದ್ದಾಗ ಬರೋದು, ಅವಾಗ ಮೀಟಿಂಗ್ ಕರೆಯೋದು. ಪ್ರಾರಂಭವಾಯಿತು. ಆ ಪ್ರಾರಂಭ ಆದ್ರಿಂದ ಇಲ್ಲಿವರೆಗೂ ಕೆಲವು ನ್ಯೂನತೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಹಾಸ್ಟೆಲ್ ಕಟ್ಟಡ ಕಟ್ಟಿದ್ದಾರೆ, ಹಾಸ್ಟೆಲ್ ರೂಪದಲ್ಲಿ ಇಲ್ಲ. ಇನ್ನೂ ಅನೇಕ ಹುಡುಗರು ಅಲ್ಲಿ ಇರಬಹುದಾದಂಥ ಸ್ಥಳ, ಅದನ್ನು ಸದುಪಯೋಗ ಪಡಿಸ್ಕೊಂಡಿರೋದಿಲ್ಲ. ಕಚೇರಿನ ಕೆಳ ಹಂತದಲ್ಲಿ ಇಡೋದನ್ನು ಬಿಟ್ಟು 4ನೇ ಮಾಡಿಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ಆ 4 ಮಾಡಿ ಹತ್ತಿ ಇಳಿಯೋದಕ್ಕೆ ಬಹಳ ಕಷ್ಟ. ಇನ್ನೂ ಅನೇಕ ನ್ಯೂನತೆಗಳಿದ್ದಾವೆ. ಮಕ್ಕಳು ಇನ್ನೂ ಹೆಚ್ಚಿಗೆ ವಾಸ ಮಾಡುವಂಥ ಸ್ಥಳಗಳೂ ಇತ್ತು, ಅದನ್ನು ಉಪಯೋಗ ಮಾಡಿಕೊಳ್ಳಿಲ್ಲ. ಇನ್ನು ಕೆಲವಾರು ದೇವಸ್ಥಾನದ ಜಾಗನೂ ಕೂಡ ಒತ್ತುವರಿ ಮಾಡಿದ್ದಾರೆ.